ನಮ್ಮ ಒಂದು ಕೇಸಲ್ಲಿ ಹರ್ಷೇಂದ್ರ ಸರ್ ಹಾಕಿದ ಕೇಸಲ್ಲಿ OS 5183/23 ಅಂತೇಳಿ ಅದು ಇವತ್ತಿಗೆ ಲಿಸ್ಟ್ ಆಗಿದೆ. 16th ಆರ್ಡರ್ ಮಾಡಿ ಹ್ಯಾಂಡ್ ಸಮನ್ಸ್ ಮಾಡಿತ್ತು. ಹ್ಯಾಂಡ್ ಸಮನ್ಸ್ನ ನೀವು ಒಂದೇ ದಿನ ಟೈಮ್ ಕೊಟ್ಟು ಅದನ್ನು ಹ್ಯಾಂಡ್ ಸಮನ್ಸ್ ಸರ್ವ್ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಅದರಲ್ಲಿ 332 ಜನ ಪಾರ್ಟಿ ಇದ್ದಾರೆ. ಸೈಮೆಂಟ್ರೇಸ್ಲಿ ನಾವು ಬೇರೆ ಬೇರೆ ಕಡೆ ಹ್ಯಾಂಡ್ ಸಮನ್ಸ್ ಸರ್ವ್ ಮಾಡ್ತಿದ್ವಿ. ವಿ ಆರ್ ಡೂಯಿಂಗ್ ಅವರ್ ಲೀಗಲ್ ಡ್ಯೂಟಿ, ಬೇರೆನಲ್ಲ. ಇವಾಗ ಯಾರಿಗೂ ಬಡಿಬೇಕು ಅಂತ ನಮ್ಮ ವಿ ಆರ್ ಆ್ಯಸ್ ಅನ್ ಅಡ್ವೊಕೇಟ್ಸ್ ವಿ ಆರ್ ನಾಟ್ ಇನ್ ದಟ್ ಇಂಟೆನ್ಷನ್. ಸೊ ನಾವು ವ್ಯಾಲಿಡ್ ಡ್ಯೂಟಿ ಮಾಡಲಿಕ್ಕೆ ಹೋದಾಗ ನಿನ್ನೆ ಆಲ್ಮೋಸ್ಟ್ ಎಲ್ಲರಿಗೆ ಹ್ಯಾಂಡ್ ಸಮನ್ಸ್ ಸರ್ವ್ ಮಾಡಿ ಮತ್ತು ಮಹೇಶ್ ಶೆಟ್ಟಿ ಮತ್ತು ಉಳಿದ ಕೆಲವರು ಯಾರೆಲ್ಲ ಪಾರ್ಟಿ ಇದ್ದಾರೆ ಆ ಕೇಸಲ್ಲಿ, ಯಾರು ಪಾರ್ಟಿ ಇದ್ದಾರೆ, ತನುಷ್ ಶೆಟ್ಟಿ ಅವರೆಲ್ಲ ಆ ಕೇಸಲ್ಲಿ ಪಾರ್ಟಿ ಇರೋರು, ಅವರಿಗೆ ನಾವು ಹ್ಯಾಂಡ್ ಸಮನ್ಸ್ ಸರ್ವ್ ಮಾಡಲಿಕ್ಕೆ ಹೋಗಿದ್ದಷ್ಟೇ. ಅಲ್ಲಿ ಬೇರೆ ನಮ್ಮದೇನು ಇದಿಲ್ಲ. ಹ್ಯಾಂಡ್ ಸಮನ್ಸ್ ಸರ್ವ್ ಮಾಡಲಿಕ್ಕೆ ಹೋದಾಗ ಅವರು ಕೂಡ ಗೊತ್ತಿಲ್ಲ ಅದಕ್ಕೆ ರೆಡಿಯಾಗಿದ್ರಾ ಇಲ್ವೋ ಏನೋ ಅಂತ. ಮಾತಂದರೆ ನಾವು ಜಸ್ಟ್ ಒಂದು ವಿಷಯನ ಹೇಳುವಾಗ ಸ್ಟಾರ್ಟ್ ಮಾಡುವಾಗಲೇ ಅವರು ಅದನ್ನು ನಮಗೆ ಇನ್ಸ್ಟಿಗೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅದರಿಂದ ನಾವು ಸ್ವಲ್ಪ ಇನ್ಸ್ಟಿಗೇಟ್ ಆಗಿ ಅಲ್ಲಿ ಮಹೇಶ್ ಶೆಟ್ಟಿ, ತನುಷ್ ಶೆಟ್ಟಿ, ಗಿರೀಶ್ ಮಠನವರ್, ಜಯಂತ್ ಅವರೆಲ್ಲ ಇದ್ದರು. ಸೊ ನಾವು ಹೋಗಿದ್ದು ಖಾಲಿ ವಿ ವಾಂಟೆಡ್ ಟು ಡೂ ಅವರ್ ಲೀಗಲ್ ವರ್ಕ್. ಹ್ಯಾಂಡ್ ಸಮನ್ಸ್ ಏನು ಕೋರ್ಟ್ ಇಶ್ಯೂ ಮಾಡಿತು ಅದನ್ನು ನಾವು ಹೋಗಿ ಕೊಟ್ಟು ತಳಿಸ್ಬೇಕು ಅನ್ನೋದು ಅವರಿಂದ. ನಾವು ಕೇಸ್ ಇದು ಒಂದು ಇಂಜಂಕ್ಷನ್ ಸೂಟ್. ಇದು SIT ತನಿಖೆ ಸ್ಟಾರ್ಟ್ ಆದಮೇಲೆಲ್ಲ ತುಂಬ ಚಾನಲ್ಗಳು ಅದನ್ನು ಅಪಪ್ರಚಾರ ಮಾಡಿ ಸ್ಟಾರ್ಟ್ ಮಾಡಿದರು. ಸಂಸ್ಥೆ ಅದು ಹೆಸರು ಎಲ್ಲ ಎತ್ತಿ ಅದನ್ನು ಇದು ಮಾಡೋದು ಸ್ಟಾರ್ಟ್ ಮಾಡಿದರು. ಫಾಲ್ಸ್ ನ್ಯೂಸ್ ಸ್ಪ್ರೆಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದ್ರಲ್ಲಿ ತುಂಬ ಜನನ ಪಾರ್ಟಿ ಮಾಡಿದ್ವಿ ನಾವು. ಪಾರ್ಟಿ ಮಾಡಿ ನಾವು ಅದನ್ನು ಹ್ಯಾಂಡ್ ಸಮನ್ಸ್ ಕೇಳಿದ್ದು ಅವ್ರಿಗೆ. ಯಾಕಂದರೆ ಅವರು ಸರ್ವ್ ಆದಮೇಲೆ ಅವ್ರು ಬರಬೇಕು, ಬಂದಾದಮೇಲೆ ಅದನ್ನು ಅಬ್ಜೆಕ್ಷನ್ ಎಲ್ಲ ಹಾಕಿ ಅದು ಕೋರ್ಟ್ ಡಿಸೈಡ್ ಆಗುವಂಥದ್ದು ಪ್ರೊಸೀಜರು. ಸೊ ಹಾಗಾಗಿ ನಾವು ನಮ್ಮ ಕರ್ತವ್ಯ ಮಾಡಲಿಕ್ಕೆ ಬಂದಿದ್ವಿ. ಪ್ರಶ್ನೆ ನಮ್ಮನ್ನು ಮಾಡಿದ್ದು ಏನಂದರೆ ಅವರಿಗೆ ಏನಂದರೆ ಅಡ್ವೊಕೇಟ್ ಅಂತ ಅವರು ಫಸ್ಟ್ ನಂಬಲಿಲ್ಲ. ಅವರಿಗೆ ಅಡ್ವೊಕೇಟ್ ಅಂತ ಪ್ರೂಫ್ ಸಿಗಬೇಕು ಅಂತ ಹೇಳಿದರೆ ನಾವು ಕೋರ್ಟ್ ಹಾಕೊಂಡು ಬರಬೇಕಂತೆ, ID ಕಾರ್ಡೇ ಹಾಕಬೇಕಂತೆ. ಆಮೇಲೆ ನಾನು KR ನಂಬರ್, ನಮ್ಮದು ಏನು ಅಡ್ವೊಕೇಟ್ಸ್ದು ನಂಬರ್ ಇದೆ ಅದು ಉಂಟು ಅಂತ ಹೇಳಿದರೂ ಕೂಡ ಅವರು ಅದನ್ನು ನಂಬುವಂಥ ಪರಿಸ್ಥಿತಿ ಇಲ್ಲ. ಅವರು ಹ್ಯಾಂಡ್ ಸಮನ್ಸ್ ಕೋರ್ಟ್ ಆರ್ಡರ್ನೇ ಅವರು ಇದು ಮಾಡ್ತಿದ್ದಾರೆ ಅಂದರೆ ಕೋರ್ಟ್ ಆರ್ಡರ್ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಹ್ಯಾಂಡ್ ಸಮನ್ಸ್ ಅವರಿಗೆ ತಗೊಂಡು ಕೋರ್ಟಲ್ಲಿ ಆನ್ಸರ್ ಮಾಡ್ಬೋದಿತ್ತಲ್ಲ. ಈಗ ಹ್ಯಾಂಡ್ ಸಮನ್ಸ್ ತಗೊಂಡು ಅವ್ರು ಎಲ್ಲಿ ಯಾವ ಕೋರ್ಟಿಗೆ ಹೋಗಬೇಕು? ಆ್ಯಕ್ಚುಲಿ ಟ್ರಯಲ್ ಕೋರ್ಟ್ ಎಲ್ಲಿ? ಬೆಂಗಳೂರಲ್ಲಿ 16 ಅಡಿಷನಲ್ ಸಿವಿಲ್ ಕೋರ್ಟು. ನಿಯಮ ಪ್ರಕಾರ ನೀವು ಕೋರ್ಟ್ ಎಲ್ಲ ಹಾಕೊಂಡು ಬರ್ಬೇಕು, ಐಡಿಯಲ್ಲಿ ಇಟ್ಕೊಂಡು ಬರ್ಬೇಕು. ಹೇಗೆ ಹ್ಯಾಂಡ್ ಸಮನ್ಸ್ ಕೊಡಲಿಕ್ಕೆ ಯಾರು ಬೇಕಾದ್ರೂ ಬರ್ಬೋದು, ಏನು ಅಡ್ವೊಕೇಟ್ ಅವರು ಬರಬೇಕಂತಿಲ್ಲ. ಸೊ ಹ್ಯಾಂಡ್ ಸಮನ್ಸ್ ಕೋರ್ಟ್ ಒಂದ್ಸತಿ ಆರ್ಡ್ರ್ ಮಾಡಿದಾಗ ಯಾರು ಕೊಡ್ಬೋದು ಇರೋದ್ರಿಂದ. ಸೊ ಅದನ್ನು ಕ್ವಶನ್ ಮಾಡುವ ಅಧಿಕಾರ ಅವ್ರಿಗಿಲ್ಲ. ಯಾಕಂದರೆ ಅವ್ರದ್ದು ಒಂದೇ ಡ್ಯೂಟಿ ಬರೋದು ಏನಂದರೆ ಅದನ್ನು ಅವ್ರು ರಿಸೀವ್ ಮಾಡಬೇಕು, ಇಲ್ಲ ರಿಸೀವ್ ಮಾಡಲ್ಲ ಹೇಳಬೇಕು, ಅವ್ರು ಹೇಳಬೇಕು. ನಾವು ಬೇಕಾದ್ರೆ ಅವರು ಕೋರ್ಟಲ್ಲಿ ನಾವು ನೋಡ್ಕೊಂತೀವಿ ಅಂತ ಹೇಳ್ಬೋದು. ಅವ್ರಿಗೆ ಪೊಲೀಸ್ ಬಂದ್ರೆ ಮತ್ತೆ ತೆಕೊಂಡ್ರೆ ಇಲ್ಲ, ಅವರು ಹ್ಯಾಂಡ್ ಸಮನ್ಸ್ ತೊಗೊಂಡಿಲ್ಲ. ಪೊಲೀಸ್ ಅವ್ರು ಬಂದರು, ಪೊಲೀಸರು ನಮ್ಮ ಸ್ಟೇಟ್ಮೆಂಟ್ಗಳು ತೊಗೊಂಡ್ರು, ಏನು ವಿಷಯ ಅಂತ ತಿಳ್ಕೊಂಡ್ರು. ಆಮೇಲೆ ನಮ್ಮದು ಅದು ಫೋಟೋ ಎಲ್ಲ ತೊಗೊಂಡಿದ್ದಾರೆ, ಯಾರೆಲ್ಲ ಅಲ್ಲಿ ಅದು ಕೇಸಲ್ಲಿ ಇದ್ದಾರಲ್ಲ ಅವ್ರದ್ದೆಲ್ಲ ಫೋಟೋ ಎಲ್ಲ ತೊಗೊಂಡು ಸ್ಟೇಷನ್ಗೆ ಬರ್ಲಿಕ್ಕೆ ಹೇಳಿದ್ರು. ಇಲ್ಲ, ದೂರಲ್ಲ, ಕರೆದಿದ್ರು ನೋಡಲಿಕ್ಕೆ. ಅದು ಕರೆದಿದ್ರಲ್ಲ ಯಾಕೆ ಅಂತ ನೋಡಬೇಕಿತ್ತು ವಿಷಯ. ತಮ್ಮ ಹೆಸರು? ಅರ್ಜುನ್ ಅಂತ.